तस्मै श्री गुरुवे नमः। गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्म तस्मै श्री गुरुवे नमः। उन्नत को हमारे तुमने तराशा, आँखों में झांकी तुमसे ही आशा, इरादों के बस्ते तुमने भरे, मुट्ठी में ख्वाबों की जुगनू रखे, गम छुपा के अपने खुशियों का पता दिया, कर्ज ये हम कैसे चुकाएंगे भला। ओ टीचर शुक्रिया, ओ टीचर शुक्रिया। क्लासरूम जब गुम थे खोली तुमने ही खिड़कियां, वेलकम जिंदगी को हमें करना सिखा दिया। ओ Dear friends, we all have gathered here to celebrate, I will use the word celebrate, the extraordinary career and contributions of our beloved principal, Sister Ujjwala AC, teacher Clementine and Mrs. Sharanita. For several years, they have been more than just a teacher. They have been a mentor, guide, and a friend to so many of us. ಕಷ್ಟ, ದುಃಖ, ಸುಖ, ಕೂಡುವಿಕೆ, ಅಗಲುವಿಕೆಯಿಂದ ತುಂಬಿದೆ. ಈ ಎಲ್ಲ ಸಂದರ್ಭಗಳು ನಮ್ಮಲ್ಲಿ ದೇವರ ಮೇಲಿನ ದೃಢ ವಿಶ್ವಾಸ, ಪ್ರೀತಿ, ನಂಬಿಕೆಯನ್ನು ಹೆಚ್ಚಿಸುತ್ತದೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಭಗಿನಿ ಉಜ್ವಲ, ಹಿರಿಯ ಶಿಕ್ಷಕಿ ಕ್ಲೆಮೆಂಟೀನ್ ಸಾಲಿನ್ಸ್, ಬೋಧಕೇತರ ಸಿಬ್ಬಂದಿ ಶ್ರೀಮತಿ ಶರಣಿತಾ ಇವರ ನಿಷ್ಕಾಮ ಸೇವೆಯನ್ನು ನೆನಪಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಈ ವೇಳೆ ಒಂದು ಪವಿತ್ರ ಸಮಯ. ಭಕ್ತಿ ಭಾವದಿಂದ ದೇವರಲ್ಲಿ ಒಂದಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡೋಣ. ನನ್ನ ಕರೆರೋ ನನ್ನ ರೂಪಿಸಿ ನನ್ನ ಬಾಳಿನ ಪುಟಗಳ ತೆರೆದೆ, ತೆರೆ ಕಂಡ ಬಾಳ ಪುಟಗಳನ್ನು ನಿಮಗಿಂದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಗವುಗಳ ಅನುಗೊಳಿಸು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಗವುಗಳ. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ರಾಯವುದರಲ್ಲಿ ನನ್ನ ರೂಪಿಸಿ ಹೊರೆದೆ ನೀನು ಪ್ರಭು, ಹೊರೆದೆ ನೀನು ಪ್ರಭು. ಇಲ್ಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರೂ ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಉಪ್ಪು ಎಲ್ಲರಿಗೂ ಬೇಕಾಗುವ ವಸ್ತು. ಉಪ್ಪು ರುಚಿಯನ್ನು ಕೊಡುತ್ತದೆ. ಉಪ್ಪು ಹಾಕದ ವಸ್ತುವನ್ನು ತಿನ್ನಲು ಕಷ್ಟ. ಅದೇ ರೀತಿ ನಮ್ಮ ಜೀವನವು ರುಚಿ ನೀಡುವ ಉಪ್ಪಿನಂತೆ ಒಳ್ಳೆಯ ಗುಣಗಳಿಂದ ಕೂಡಿರಬೇಕು. ಒಳ್ಳೆಯ ಗುಣಗಳೇ ದೇವರು ನಮಗೆ ಕೊಟ್ಟವರ. ಹೇಗೆ ಬೆಳಗಿಸಿದ ದೀಪದ ಬೆಳಕನ್ನು ಮುಚ್ಚಿಡಲು ಸಾಧ್ಯವಿಲ್ಲವೋ ಹಾಗೆ ನಮ್ಮಲ್ಲಿದ್ದ ಗುಣಗಳನ್ನು ಮುಚ್ಚಿಕೊಂಡು ಹೋಗಲು ಸಾಧ್ಯವಿಲ್ಲ. ನಮ್ಮನ್ನು ಸದಾ ಅವರೊಂದಿಗೆ ಇದ್ದು ಇದೇ ಹುಮ್ಮಸ್ಸು ಲವಲವಿಕೆಯಿಂದ ಮುಂದಿನ ತಮ್ಮ ಜೀವನವನ್ನು ಮುನ್ನಡೆಸಲು ಕೃಪೆ ನೀಡಿ ಅವರ ತಾಯಿ, ಮಗ ಹಾಗೂ ಪತಿಯನ್ನು ಆಶೀರ್ವದಿಸಿ ಅನುಗ್ರಹಿಸಿ. ದೇವರೇ, ನಿಮ್ಮ ಕರಗಳಿಗೆ ಅರ್ಪಿಸುತ್ತೇವೆ. ನಿಮ್ಮ ಮಗಳಾದ ಭಗಿನಿ ಉಜ್ವಲರವರ ಎಲ್ಲ ಪ್ರೀತಿಯ ಸೇವೆಗಾಗಿ ನಾವು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅವರಿಗೆ ಉತ್ತಮ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಶಾಂತಿ, ತೃಪ್ತಿ, ಸಮಾಧಾನ ಧಾರಾಳವಾಗಿ ವರ್ಷಿಸು ಎಂದು ಬೇಡುತ್ತೇವೆ. ಅವರ ನಿವೃತ್ತ ಜೀವನದಲ್ಲಿ
ಈಡೇರಿಸಲು ಯೋಚಿಸಿರುವ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಬೇಕಾದ ಬಲವನ್ನು ದಯಪಾಲಿಸು. ಅವರ ಮುಂದಿನ ಜೀವನ ಸುಖಮಯವಾಗಲೆಂದು ಬೇಡುತ್ತೇವೆ. ಅವರ ತಾಯಿಗೆ ಉತ್ತಮ ಆರೋಗ್ಯ ಹಾಗೂ ಎಲ್ಲ ಕುಟುಂಬಸ್ಥರಿಗೆ ಸಂತೋಷ ನೆಮ್ಮದಿಯನ್ನು ಕರುಣಿಸಿ ಎಂದು ಪ್ರಾರ್ಥಿಸುತ್ತೇವೆ. ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಸರ್ವಶಕ್ತ ಪಿತನೆ, ಆಧ್ಯಾತ್ಮಿಕತೆ ಆತ್ಮೋದ್ಧಾರದ ಜೀವಾಳ ಎಂಬುದನ್ನು ಮನಗಂಡು ಬದುಕಿನಲ್ಲಿ ನಿನಗೆ ಪ್ರಥಮ ಆದ್ಯತೆ ನೀಡಿ ದೊರೆತದೆಲ್ಲವೂ ನಿನ್ನ ಪ್ರಸಾದವೆಂದು ಸ್ವೀಕರಿಸಿ ಎಂದೆಂದು ಮಣಿಯದ ಸೋಲದ ಕುಸಿಯದ ಮನಸ್ಸಿನಿಂದ ಸತ್ಯ ಸಾತ್ವಿಕತೆಗಳ ಪಥದಲ್ಲಿ ನಡೆಯಲು ಶ್ರಮಿಸಿ ನಿನ್ನ ಕೃಪೆಗೆ ಪಾತ್ರರಾಗಿರುವ ಗೌರವಾನ್ವಿತ ಪ್ರಾಂಶುಪಾಲೆ ಉಜ್ವಲರವರನ್ನು ನಿಮ್ಮ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ನಿನ್ನ ಕೃಪಾ ಸಾಗರಕ್ಕಾಗಿ ಯಾಚಿಸುತ್ತಿದ್ದೇವೆ. ಉತ್ತಮ ಆಯುರಾರೋಗ್ಯ, ನೆಮ್ಮದಿ, ಸುಖ, ಸಂತೋಷಗಳನ್ನು ನೀಡಿ ಅವರನ್ನು ಬಲಪಡಿಸಿ ಮುಂದಿನ ದಿನಗಳಲ್ಲೂ ನಿನ್ನ ಸಂಕಲ್ಪವನ್ನು ಈಡೇರಿಸುವ ಪವಿತ್ರ ಕಾರ್ಯದಲ್ಲಿ ನಿನ್ನ ಆಶೀರ್ವಾದದ ಹಸ್ತ ಅವರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇವೆ. ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಪ್ರೀತಿಯ ತಂದೆ, ಯಾವಾಗಲೂ ಸೋತವರ ನೊಂದವರ ಪರವಾಗಿದ್ದುಕೊಂಡು ತನ್ನ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ಆಸಕ್ತಿಯಿಂದ ಒಲವಿನಿಂದ ನಿರ್ವಹಿಸಿ ಸಂತೃಪ್ತಿಯನ್ನು ಅನುಭವಿಸುವ ಮನಸ್ಸನ್ನು ನೀಡಿ ಅನುಗ್ರಹಿಸಿದ ನಿಮ್ಮ ಪ್ರೀತಿಯ ಮಗಳಾದ ಟೀಚರ್ ಕ್ಲೆಮೆಂಟಿನ್ ಅವರನ್ನು ಆಶೀರ್ವದಿಸಿ ಹರಸಿರಿ. ಇತರರ ಒಳಿತನ್ನು ಕೊಂಡಾಡುವ ಸಹೋದ್ಯೋಗಿಗಳ ಸುಖ ದುಃಖಗಳಲ್ಲಿ ಭಾಗಿಯಾಗುವ ಅದ್ಭುತ ಕೃಪೆಯನ್ನು ನೀಡಿ ಕರುಣಿಸಿದ್ದೀರಿ. ಇನ್ನು ಮುಂದೆಯೂ ನಿಮ್ಮ ಕರುಣೆಯ ಹಸ್ತ ಇವರ ಮೇಲಿರಲಿ. ಮತ್ತಷ್ಟು ಜನಪರ ಸೇವೆಯನ್ನು ಸಲ್ಲಿಸುವ ಸೌಭಾಗ್ಯವನ್ನು ಕರುಣಿಸಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಸರ್ವಾಂತರ ವ್ಯಾಪಿಯಾದ ಸರ್ವಶಕ್ತನೇ, ಹಿರಿಮೆ ಇರುವುದು ಕೆಲಸದಲ್ಲ, ಕೆಲಸ ಮಾಡುವುದರಲ್ಲಿ ಎಂಬ ಆದರ್ಶವನ್ನಿಟ್ಟುಕೊಂಡು ಅಚ್ಚುಕಟ್ಟಾಗಿ ತಮ್ಮ ಪಾಲಿನ ಕೆಲಸಗಳನ್ನು ವಿನೀತ ಭಾವದಿಂದ ನಿರ್ವಹಿಸಿ ನಿರ್ವೃತ್ತಿ ಜೀವನಕ್ಕೆ ಪಾದಾರ್ಪಣೆಗೈಯುತ್ತಿರುವ ಶ್ರೀಮತಿ ಶರಣರವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅವರ ಮುಂದಿನ ಜೀವನದಲ್ಲೂ ಇದೇ ರೀತಿ ನಿಮ್ಮ ಮಹಿಮೆಯನ್ನು ಸಾರಲು ನಿನ್ನಿಚ್ಛೆಯಂತೆ ಜೀವಿಸಲು ಬೇಕಾದ ಉತ್ತಮ ಆರೋಗ್ಯ, ಆತ್ಮವಿಶ್ವಾಸ, ಸುಖ, ಶಾಂತಿ, ನೆಮ್ಮದಿಗಳನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತೇವೆ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಗುರು ಎಂಬ 2 ಅಕ್ಷರಗಳಿಂದ ಭಗಿನಿ ಉಜ್ವಲ, ಶ್ರೀಮತಿ ಕ್ಲೆಮೆಂಟಿನಾ, ಶ್ರೀಮತಿ ಶರಣಿತರವರು ಈ ವೃತ್ತಿಗೆ ನಿಮ್ಮನ್ನೇ ನೀವು ಅರ್ಪಿಸಿಕೊಂಡಿರುವಿರಿ. ನಿಮ್ಮ ನಿಸ್ವಾರ್ಥ ಸೇವೆ ದೇವರಿಗೆ ಸಮರ್ಪಿತವಾದುದು. ಮುಂದಿನ ನಿಮ್ಮ ಬದುಕು ನಿತ್ಯ ಹಸಿರಾಗಿರಲಿ. ನಿತ್ಯ ಬಾಳಲು ದೇವರು ನಿಮಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಅಂತರಂಗ ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ. ಈ ಶುಭ ವಿಧಾನ ಸಂಪೂರ್ಣ ಅಂಕಗಳನ್ನು ಪಡೆದಿರುವಿರಿ. ನಿಮ್ಮ ನಿಷ್ಠೆಯಿಂದ ಕೂಡಿದ ಕಾರ್ಯಪ್ರವೃತ್ತಿ, ಚುರುಕುತನ, ಬುದ್ಧಿವಂತಿಕೆ, ಮಾನವೀಯ ಮೌಲ್ಯಗಳ ಬಗ್ಗೆ ವರ್ಣಿಸಲು ಪದಗಳೇ ಸಾಲದು ಎಂದು ಅನಿಸುತ್ತಿದೆ. 60ರ ಹರೆಯದಲ್ಲೂ ಪಾದರಸದಂತೆ ಚುರುಕಾಗಿ ಕಾರ್ಯನಿರ್ವಹಿಸುತ್ತಿರುವ ನಿಮ್ಮನ್ನು ಕಾಣುವ ನೀವಿನ್ನೂ ಯವನಸ್ಥರಾಗಿಯೇ ಇದ್ದೀರಿ ಎಂದನಿಸುತ್ತದೆ. ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನದ ಸುಮವೆನಿಹ ಯತ್ನದಲ್ಲಿ,
ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಮುಂದಿನ ನಿವೃತ್ತಿ ಬದುಕಿನಲ್ಲಿ ಉತ್ತಮ ಆಯುರಾರೋಗ್ಯ, ಸುಖ, ಸಂತೋಷ, ನೆಮ್ಮದಿಗಳನ್ನು ದಯಾಮಯನಾದ ಭಗವಂತನು ಧಾರಾಳವಾಗಿ ವರ್ಷಿಸಲಿ ಎಂದು ಮನಸಾರೆ ಹಾರೈಸುತ್ತಾ ನನ್ನ ಈ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಅದರಲ್ಲಿ ಅಲ್ಲ, ಅದರ ಅನುಷ್ಠಾನದಲ್ಲಿ. ಒಳ್ಳೆಯವರಾಗಿರುವುದು, ಒಳ್ಳೆಯದನ್ನು ಮಾಡುವುದು ಇದೇ ಧರ್ಮದ ಸರ್ವಸ್ವ ಎಂಬ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಸ್ಮರಿಸುತ್ತಾ ಎಲ್ಲರೊಳಗೊಂದಾಗಿ ಬಾಳು ಎನ್ನುವ ಮಂಕುತಿಮ್ಮನ ಕಗ್ಗದ ನುಡಿಯಂತೆ ತಮ್ಮ ಕರ್ತವ್ಯಗಳನ್ನು ಸಮರ್ಥಕವಾಗಿ ದಕ್ಷತೆಯಿಂದ ನಿಭಾಯಿಸಿ ಸುದೀರ್ಘ 38 ವರ್ಷ 9 ತಿಂಗಳುಗಳ ಕಾಲ ಸೇವೆಯನ್ನು ಪೂರ್ಣಗೊಳಿಸಿ ಸಂತೃಪ್ತಿಯ ಜೀವನವನ್ನು ಅನುಭವಿಸಿದ ನಮ್ಮ ಅಚ್ಚುಮೆಚ್ಚಿನ ಟೀಚರ್ ಕ್ಲೆಮೆಂಟಿನಾರವರಿಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಟೀಚರ್ ಕ್ಲೆಮೆಂಟಿನಾರವರು 9/11/1964ರಲ್ಲಿ ದಿವಂಗತ ಆಸ್ಟಿನ್ ಸಾಲಿಸ್ ಹಾಗೂ Well known as Sister Ujjwala AC, is a visionary leader and an institution builder. I am God's pencil, a tiny bit of a pencil, with which He writes what He likes. God writes through us, and however imperfect instruments we may be, He writes beautifully, says Mother Teresa. With this note, I am here to throw light into the incredible life of Sister Ujjwala and also acknowledge her contributions to this institution and also to each one of us here. Turning 60 is a significant moment in a woman's life. It's not just an age, but symbol of wisdom, strength, and grace. It represents a lifetime of experiences, challenges, and lives touched. It is time when one looks back at their journey with pride and steps into the future with a wealth of knowledge, ready to embrace new adventures with the same passion and dedication. Born on April 29, 1965 in Maryhill, Mangalore, to late Louis Miranda and Christine Miranda, Sister Grace AC was nurtured in a loving and faith-centered family environment. Her hobbies include singing, gardening, and counseling. Although she once aspired to be a nurse, she ultimately surrendered to a higher divine calling, embracing a life of spiritual dedication and service as an apostolic Carmel sister. Her intellectual pursuits began at Infant Jesus Higher Primary School, followed by St. Agnes School and College. She prepared to a golden trio: Principal Sister Ujjwala AC, Teacher Clementine, and Mrs. Sharanita. It's a moment filled with a myriad of emotions. Our hearts are heavy with the sadness of bidding goodbye, yet take my hand and guide me your way.
thank you, thank you. Teacher, see the good inside me. Take my hand and guide me your way. Teacher, I don't see you face to face. Use the time to reach me each day. Thank you for all that you have done, and thank you for all you do. ರೋಸಾಗೆ ನಾನು ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಬದುಕಿಗೆ ಪರಿಪೂರ್ಣ ಅರ್ಥ ಕೊಟ್ಟ ಕಾಯಕ ಸಮಯದ ವಿಧಿಯನ್ನು ಅರಿತುಕೊಂಡು ಮುಂದೆ ಹೋಗಲೇಬೇಕು ಎಂದು ಪರಿಶೀಲಿಸಿದ ವಿದ್ಯಾಸಂಸ್ಥೆಯೊಂದಿಗೆ ನನ್ನ ಒಡನಾಟ 28 ವರ್ಷಗಳಿಂದ ಕಳೆಯಿತು. ಮೊದಲನೇದಾಗಿ ಈ ಸಂಸ್ಥೆಯಲ್ಲಿ ನನಗೆ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ನನ್ನ ಅಂತರಾಳದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಂಟಿ ಕಾರ್ಯದರ್ಶಿಯವರಿಗೆ ನನ್ನ ಮನದ ಶಿಕ್ಷಕ ಶಿಕ್ಷಕೇತರ ಬಂಧುಗಳೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಿವೃತ್ತಿಗೊಳ್ಳುವ ಹಾಗೂ ಸನ್ಮಾನಗೊಂಡ ಪ್ರಾಂಶುಪಾಲ ಭಗಿನಿ ಉಜ್ವಲರವರೇ, ಶಿಕ್ಷಕಿ ಶ್ರೀಮತಿ ಕ್ಲೆಮೆಂಟಿನ್ ರವರೇ, ಶ್ರೀಮತಿ ಶರಣಿತರವರೇ, ನಿಮಗೆಲ್ಲರಿಗೂ ಈ ದಿನದ ಶುಭ ವಂದನೆಗಳು. ಮಾತು ಬೇಡಿ ಮೌನ ಬಂಗಾರ ಎಂಬ ನಾಣ್ಣುಡಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ನಮ್ಮ ಶಾಲಾ ಸ್ವಾಮಿಯಾದ ಶರಣಿತರವರು. 28 ವರ್ಷದ ಸುದೀರ್ಘ ಸೇವೆಯನ್ನು ತನ್ನ ಸರಳ ಸಜ್ಜನಿಕೆಯ ಸ್ವಭಾವದಿಂದ ಹಾಗೂ ತಮ್ಮ in the AC schools all for his glory. I humbly thank the Apostolic Carmel management for rendering me the opportunity to serve these esteemed institutions and support my family financially. My family and I are forever grateful to the management for their unwavering support. I extend my heartfelt gratitude to my headmistress and colleagues for their friendship, cooperation and camaraderie, which kept me happy and motivated throughout my tenure. I have learned invaluable lessons, values and facts from my colleagues and from my students. As Robert John Meehan aptly said, teaching is not a profession, it's a passion. I have been fortunate to experience this passion firsthand. I thank For each one of you who made this day so memorable one. Saying goodbye is never easy, especially to those we hold closest to our hearts. Today I stand at this bitter ಶುಭವನ್ನು ಕೋರೆನು ನಮ್ಮ ಪ್ರೀತಿಯ ಶುಭಾಶಯ. ಶುಭವನ್ನು ಕೋರೆನು ನಮ್ಮ ಪ್ರೀತಿಯ ಶುಭಾಶಯ. ದೇವರು ನಿಮ್ಮನ್ನು ಹರಸಲಿ.
ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ ಎಂದಾದರೆ ಕೃತಜ್ಞತೆ ಇರಲೇಬೇಕು. ಕೃತಜ್ಞತೆ ಎನ್ನುವುದು ಕೇವಲ ಮಾತಲ್ಲ, ಅದು ಹೃದಯದಿಂದ ಬರುವ ಭಾವನೆಯಾಗಿದೆ. ಇಂದು ಈ ಸ್ಮರಣೀಯ ಕ್ಷಣದಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯೋಪಾಧ್ಯಾಯಿನಿ ಭಗಿನಿ ಉಜ್ವಲ